ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವಿಶ್ವದ ಅತ್ಯಾಧುನಿಕ ಅಮೆರಿಕಾದ F-35 ಸ್ಟೆಲ್ತ್ ಫೈಟರ್ ಜೆಟ್ ಹಾಗೂ ರಷ್ಯಾದ ಪ್ರಸಿದ್ಧ S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳ ನಡುವೆ ನಡೆಯಬಹುದಾದ ಯುದ್ಧದಲ್ಲಿ ಯಾರಿಗೆ ಮೇಲುಗೈ ಸಿಗಬಹುದು ಎಂಬ ಪ್ರಶ್ನೆಗೆ ತಜ್ಞರುಗಳು ನೀಡಿರುವ ವಿಶ್ಲೇಷಣೆಯನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. S-400 ಅತ್ಯಂತ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಸಾಮಾನ್ಯ ಯುದ್ಧ ವಿಮಾನಗಳನ್ನು ಬಹಳ ದೂರದಿಂದಲೇ ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿದೆ. ಅದರ ರೆಡಾರ್ ಸುಮಾರು 600 ಕಿಲೋಮೀಟರ್ ದೂರದಲ್ಲಿರುವ ಸಾಮಾನ್ಯ ಯುದ್ಧ ವಿಮಾನಗಳನ್ನು ಗುರುತಿಸಬಲ್ಲದು. ಅದೇ ರೀತಿ ಅದರ ಅತ್ಯಂತ ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳು ಸುಮಾರು 400 ಕಿಲೋಮೀಟರ್ ದೂರದ ಶತ್ರು ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವಿದೆ. ಕೇವಲ ವಿಮಾನವನ್ನು ಡಿಟೆಕ್ಟ್ ಮಾಡುವುದು ಸಾಕಾಗುವುದಿಲ್ಲ. ಶತ್ರುಗಳ ಗುರಿಯ ಮೇಲೆ ಕ್ಷಿಪಣಿಯನ್ನು ಉಡಾಯಿಸಲು S-400 ತನ್ನ ಎಕ್ಸ್ ಬ್ಯಾಂಡ್ ರೆಡಾರ್ ಮೂಲಕ ಅತ್ಯಂತ ನಿಖರವಾದ ವೆಪನ್ ಲಾಕ್ ಪಡೆಯಲೇಬೇಕು. ಈ ವೆಪನ್ಸ್ ಲಾಕ್ ಸಿಕ್ಕ ನಂತರವೇ ಕ್ಷಿಪಣಿ ಗುರಿಯತ್ತ ಉಡಾಯಿಸಲಾಗುತ್ತದೆ. ಇಲ್ಲಿಯೇ F-35 ತನ್ನ ದೊಡ್ಡ ಬಲವನ್ನು ತೋರಿಸುತ್ತದೆ. ಸ್ನೇಹಿತರೆ, F-35 ಒಂದು 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿದ್ದು ಅದರ ರೆಡಾರ್ ಕ್ರಾಸ್ ಸೆಕ್ಷನ್ ಅತ್ಯಂತ ಕಡಿಮೆ ಇರುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದರ ಪರಿಣಾಮವಾಗಿ ಶತ್ರುಗಳ ರೆಡಾರ್ಗೆ ಅದು ಬಹಳ ಸಣ್ಣ ಗುರಿಯಂತೆ ಮಾತ್ರ ಕಾಣಿಸುತ್ತದೆ. ಅಮೆರಿಕದ ಮಾಜಿ ನೌಕಾಪಡೆಯ ತಜ್ಞರ ವಿಶ್ಲೇಷಣೆಯ ಪ್ರಕಾರ S-400 ವ್ಯವಸ್ಥೆಗೆ F-35 ಮೇಲೆ ಸಂಪೂರ್ಣ ವೆಪನ್ ಲಾಕ್ ಪಡೆಯಲು ಯುದ್ಧ ವಿಮಾನವು ಸುಮಾರು 20 ರಿಂದ 30 ಮೈಲುಗಳ ದೂರದವರೆಗೆ ಸಮೀಪಿಸಬೇಕಾಗುತ್ತದೆ. ಅಂದರೆ S-400 ಬಳಿ ಕ್ಷಿಪಣಿ ಉಡಾಯಿಸಲು ಲಭ್ಯವಾಗುವ ಸಮಯ ಮತ್ತು ದೂರ ಎರಡೂ ಕೂಡ ಬಹಳ ಕಡಿಮೆಯಾಗುತ್ತದೆ. ಇದೇ ಕಾರಣಕ್ಕೆ F-35 ಯುದ್ಧ ಭೂಮಿಯಲ್ಲಿ ಮಹತ್ವದ ತಾಂತ್ರಿಕ ಮುನ್ನಡೆ ಪಡೆಯುತ್ತದೆ ಎಂದು ಹೇಳಲಾಗುತ್ತಿದೆ. ಏಕೆಂದರೆ F-35 ತನ್ನ ಗುರಿಯ ಸಮೀಪಕ್ಕೆ ಬರಬೇಕಾದ ಅಗತ್ಯವಿಲ್ಲ. ಅದು ಸುಮಾರು 60 ಮೈಲುಗಳ ದೂರದಲ್ಲಿಯೇ AGM-88 ಹೈ ಸ್ಪೀಡ್ ಆಂಟಿ ರೇಡಿಯೇಷನ್ ಮಿಸೈಲ್ಸ್ ಗಳನ್ನು ಉಡಾಯಿಸಬಲ್ಲದು. ಈ ಕ್ಷಿಪಣಿಯ ವಿಶೇಷತೆ ಏನೆಂದರೆ ಇದು ಶತ್ರುವಿನ ರೆಡಾರ್ ಹೊರಸೂಸುವ ಅಲೆಗಳನ್ನು ಹಿಂಬಾಲಿಸಿ ನೇರವಾಗಿ ಅದೇ ರೆಡಾರ್ ಅನ್ನು ನಾಶಪಡಿಸಲು ವಿನ್ಯಾಸಗೊಳಿಸಲಾಗಿದೆ. ಅಂದರೆ S-400 ತನ್ನ ರೆಡಾರ್ ಮೂಲಕ ಗುರಿಯನ್ನು ಟ್ರ್ಯಾಕ್ ಮಾಡುತ್ತಿರುವಾಗಲೇ F-35 ಸುರಕ್ಷಿತ ಅಂತರದಿಂದ ತನ್ನ AGM-88 ಅನ್ನು ಉಡಾಯಿಸಿ ಮೊದಲು ರೆಡಾರ್ ಅನ್ನೇ ನಾಶಪಡಿಸುವ ಸಾಧ್ಯತೆ ಇದೆ. ರೆಡಾರ್ ನಾಶವಾದ ನಂತರ S-400 ತನ್ನ ಸಂಪೂರ್ಣ ಸಾಮರ್ಥ್ಯದಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಇದೇ ಕಾರಣಕ್ಕೆ ಅನೇಕ ರಕ್ಷಣಾ ತಜ್ಞರುಗಳು ಅಮೆರಿಕದ F-35ಗೆ ಈ ಪರಿಸ್ಥಿತಿಯಲ್ಲಿ ತಾಂತ್ರಿಕ ಮೇಲುಗೈ ಇರಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಅಮೆರಿಕದ ರಕ್ಷಣಾ ಅಧಿಕಾರಿಗಳು ಕೂಡ ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿದ್ದಾರೆ. 2019ರಲ್ಲಿ ಅಮೆರಿಕದ ಮಾಜಿ ಅಂಡರ್ ಸೆಕ್ರೆಟರಿ ಆಫ್ ಡಿಫೆನ್ಸ್ ಎಲಾನ್ ಲಾರ್ಡ್ ರವರು ನೀಡಿದ ಎಚ್ಚರಿಕೆಯ ಪ್ರಕಾರ F-35 ಯುದ್ಧ ವಿಮಾನಗಳು ದೀರ್ಘಕಾಲ S-400 ವ್ಯವಸ್ಥೆಗಳ ಸಮೀಪದಲ್ಲಿ ಕಾರ್ಯಾಚರಣೆ ನಡೆಸಿದರೆ ರಷ್ಯಾದ ರೆಡಾರ್ಗಳು ಕ್ರಮೇಣ ಆ ಯುದ್ಧ ವಿಮಾನದ ಸ್ಟೆಲ್ತ್ ಸಿಗ್ನೇಚರ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವ ಸಾಧ್ಯತೆ ಇರುತ್ತದೆ. ಅಂದರೆ ಒಂದು ದಿನದಲ್ಲಿ ಅಲ್ಲದಿದ್ದರೂ ಹಲವು ಬಾರಿ ನಡೆಸುವ ವೀಕ್ಷಣೆ ಮತ್ತು ಮಾಹಿತಿಯ ವಿಶ್ಲೇಷಣೆಯ ಮೂಲಕ ಸ್ಟೆಲ್ತ್ ಪ್ರೊಫೈಲ್ ಬಗ್ಗೆ ಕೆಲವು ರಹಸ್ಯ ಮಾಹಿತಿಯನ್ನು ಶತ್ರು ಪಡೆದುಕೊಳ್ಳುವ ಅಪಾಯವಿದೆ ಎಂಬುದು ಅವರ ಆತಂಕವಾಗಿದೆ. ಇದನ್ನು ತಪ್ಪಿಸಲು F-35 ಯುದ್ಧ ವಿಮಾನಗಳು ಸಾಮಾನ್ಯ ಗಸ್ತು ಹಾರಾಟದ ವೇಳೆ ಲ್ಯೂನ್ಬರ್ಗ್ ರಿಫ್ಲೆಕ್ಟರ್ ಎಂಬ ವಿಶೇಷ ಸಾಧನವನ್ನು ಅಳವಡಿಸಿಕೊಳ್ಳುತ್ತವೆ. ಈ ಲ್ಯೂನ್ಬರ್ಗ್ ರಿಫ್ಲೆಕ್ಟರ್ ಉದ್ದೇಶಪೂರ್ವಕವಾಗಿ ಯುದ್ಧ ವಿಮಾನದ ರೆಡಾರ್ ಸಿಗ್ನೇಚರ್ ಅನ್ನು ಹೆಚ್ಚಿಸುತ್ತದೆ. ಪರಿಣಾಮವಾಗಿ ಶತ್ರು ರೆಡಾರ್ಗೆ ಯುದ್ಧ ವಿಮಾನದ ನಿಜವಾದ ಸ್ಟೆಲ್ತ್ ಸಾಮರ್ಥ್ಯ ಗೋಚರಿಸುವುದಿಲ್ಲ. ಹೀಗೆ ಮಾಡುವುದರಿಂದ F-35 ನ ನಿಜವಾದ ರಹಸ್ಯ ತಂತ್ರಜ್ಞಾನವನ್ನು ರಕ್ಷಿಸಬಹುದು. ಹಾಗಾದರೆ ಪ್ರಶ್ನೆ ಏನೆಂದರೆ, ರಷ್ಯಾದ S-400 ಖಂಡಿತವಾಗಿಯೂ F-35 ಅನ್ನು ಹೊಡೆದುರುಳಿಸಲು ಸಾಧ್ಯವಿಲ್ಲವೇ? ಇದಕ್ಕೆ ಸರಳ ಉತ್ತರ ಇಲ್ಲ ಸ್ನೇಹಿತರೆ. ನೈಜ ಯುದ್ಧದಲ್ಲಿ ಫಲಿತಾಂಶ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ.
ಎಲೆಕ್ಟ್ರಾನಿಕ್ ವಾರ್ಫೇರ್, ಎವ್ಯಾಕ್ಸ್ ಬೆಂಬಲ, ಪೈಲಟ್ನ ಅನುಭವ, ಬಹುಪದರ ವಾಯು ರಕ್ಷಣಾ ವ್ಯವಸ್ಥೆಗಳು, ನೆಲದ ಮಾಹಿತಿಯ ಜಾಲ ಹಾಗೂ ಯುದ್ಧದ ಪರಿಸ್ಥಿತಿ ಇವೆಲ್ಲವೂ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಆದರೆ ಲಭ್ಯವಿರುವ ಸಾರ್ವಜನಿಕ ವಿಶ್ಲೇಷಣೆಗಳ ಪ್ರಕಾರ ಸ್ಟೆಲ್ತ್ ಟೆಕ್ನಾಲಜಿ ಮತ್ತು ದೂರದಿಂದಲೇ AGM-88 ಆಂಟಿ ರೇಡಿಯೇಷನ್ ಮಿಸೈಲ್ಗಳನ್ನು ಬಳಸುವ ಸಾಮರ್ಥ್ಯದಿಂದ F-35ಗೆ S-400 ವಿರುದ್ಧ ಗಮನಾರ್ಹ ತಾಂತ್ರಿಕ ಮುನ್ನಡೆ ಇದೆ ಎಂದು ಹಲವಾರು ರಕ್ಷಣಾ ತಜ್ಞರುಗಳು ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಶ್ಲೇಷಣೆ ಸಾರ್ವಜನಿಕವಾಗಿ ಲಭ್ಯವಾಗಿರುವ ರಕ್ಷಣಾ ತಜ್ಞರುಗಳ ಅಭಿಪ್ರಾಯಗಳು ಹಾಗೂ ಮಾಹಿತಿಯನ್ನು ಆಧರಿಸಿದೆ. ನೈಜ ಯುದ್ಧದಲ್ಲಿ ಪರಿಸ್ಥಿತಿಗಳು ವಿಭಿನ್ನವಾಗಿರಬಹುದು ಮತ್ತು ಎರಡು ವ್ಯವಸ್ಥೆಗಳ ನಿಖರ ಸಾಮರ್ಥ್ಯಗಳ ಬಹುಪಾಲು ಇನ್ನೂ ರಹಸ್ಯವಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಅಮೆರಿಕಾದ F-35 ಮತ್ತು ರಷ್ಯಾದ S-400 ನಡುವಿನ ಮುಖಾಮುಖಿಯಲ್ಲಿ ಯಾರಿಗೆ ಮೇಲುಗೈ ಸಿಗಬಹುದು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.